ಒಂದು ಹೆಣ್ಣು ನಾಯಿಗೆ ಅದೆಷ್ಟು ಗಂಡ ನಾಯಿ ಹಾಕ್ರಿ ನಮ್ಮ ಹಾಳಾದ ವ್ಯಾಪಾರ ದುಡಿಗೆ ವರ್ಷದಳಿಗೆಲ್ಲ ಮನಸ್ಸು ಮಾಡಿ ಮುಂದಿದ್ರೆ 4 ಮಕ್ಕಳ ತಾಯಿ ಆಗ್ತಿತ್ತು, ಮನೆ ಮನೆಗೆ ಕಲಿಸಿದ್ದೀರಿ ಪತ್ರ ಅಂತ. ಏನ್ ಮಾಡ್ಬೇಕು? ಆ ಗಂಗಾ ಈ ಕಡೆಗೆ ಹೊಂಟಾಳ, ಏನನ್ನಾಗ್ಲಿ ಹಿಡ್ಕೊಂಡು ಬರ್ಲಿ. ಏನ್ ಲಿಂಗಪ್ಪ ಕಾಲಿ ಕೈಲಿ ಒಳ್ಳೆ ಜಾಲಿ ಆಗೊಂಡಿಯಲ್ಲ ಎಲ್ಲಿಗೆ? ಗಂಗಾ ಬರೀ ಲಿಂಗಪ್ಪ ಅಂದು ಹಂಪೆ ಒಳಗಿನ ಬಡವ ಲಿಂಗ ಕಾಣತ್ತೆ ಏನ್ ಮತ್ತೆ? ಇಲ್ಲ, ನಿನ್ನ ಹೆಸರು ಬೋರ್ ಆಗ್ಬಿಡೈತೆ ಅನ್ನಕ. ಬೋರ್ ಆತಕ್ ಮತ್ತೆ ಬೇಸರ ಆಗಿ ಯಾಕ ಊದ್ದು ಕಂತ ಕಟ್ ಮಾಡಿ ತಂದ್ಕೊಂಡ ಮತ್ತ ಕೈಲಾಗಿರ ಓದಿಕೆತ್ತಾಗಿಲ್ಲ. ನೀನ್ ಅವಾಗಲೇ ಹೂ ಅಂದಿದ್ದು ಸ್ಟಾರ್ಟಿಗೆ 4-5 ತಿಂಗಳು ಇರ್ತಿದ್ದೆ. ನಿನಗೆ ಬಾಯ್ಕೆ ಬತ್ತಿಗೆ ಪುಳಿ ಹೋಗ್ರಿ ಮಾಡ್ತಿದ್ದಿಲ್ಲ ನೋಡ್ರಿ ಉಸಿರಾಡ್ದಂಗ ಆಗ್ತಿ. ಹಿಂಗೆಲ್ಲ ಅನ್ನಕ್ ಹೋಗ್ಬಾರ್ದು ನೋಡಿ ನೀ ನನಗೆ. ಒಳ್ಳೆಣ್ಣೆ ದೇವ್ರ ಮೇಲೆ ದೀಪ ಹಚ್ಚಿ ಸಾಯೋವರೆಗೂ ನೀನೇ ಬೇಕಂತ ಬೇಡ್ಕೊತೀನಿ. ಬೇಡಂತ ಹೋದ್ರೆ ಎಷ್ಟು ಜನ ಅನ್ಕತ್ತೆ ನಿನ್ಗೆ. ಇದೆಂತ ಮಾತನ್ನ ಕತ್ತಿಯಲ್ಲ? ಯಾಕ ನಿನ್ನ ಹತ್ರ ಬೇಕಂತ ಬಂದು ಮರಿವಾಗಿದ್ರೆ ಹುಚ್ಚು ಬಿಡ್ತಿತ್ತು, ಈಗ ಹುಚ್ಚು ಹೆಚ್ಚಾಗಕತ್ತೈತಿ. ನನಗೂ ಹಂಗ ಅನ್ಸುತ್ತೆ. ನೀವು ತರ ವ್ಯಾಪಾರ ಮಾಡಿ 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 ಸಾಕಾಗ್ಬಿಟ್ಟೈತಿ. ಹೆಂಗಾರ ಮಾಡಿ ನಿನ್ನ ನಾನು ಜೋಡಿ ಮಾಡ್ಕೊಂಡು ಮದುವೆಯಾಗಿ ಕುಂದಿರ್ಬೇಕಂತ ಮಾಡಿ. ಗಂಗಾಮಾಯಿ ಯಾವ ದಡದಿಂದ ಯಾವ ನದಿ ಸೇರ್ತೋ ಗೊತ್ತಿಲ್ಲ, ಒಟ್ಟು ನಾವಂತೂ ಆಳಕ್ ಬಿದ್ದಾಯ್ತು. ಹಾಗಾದ್ರೆ ಉಸುರು ಕಟ್ಟಿ ಈ ಜೋಡಿಬೇಕು ತೇಲ್ಸ್ತೀನಿ. ತೇಲ್ಸು ನೋಡೋಣ ಏನಾಗುತ್ತೆ ಮುಂದೆ. ಆದ್ರಾಗ್ಲಿ ಉಸಿರು ಹಿಡ್ಕೊಂಡ್ಬಿಡು, ಮೂಗಿನ ಗಟ್ಟಿ ಹಿಡ್ಕೊಂಡು ದುಮ್ ಅಂತ ಬಿದ್ಬಿಡು. ಉಸಿರು ಹಿಡ್ಕೊಂಡೆ ತಾಯಿ ಇನ್ನು ಆಗಲ್ಲ. ಅದು ಏಸು ಮಂದಿಗೆ ನೀನು ಕೈ ಕೊಟ್ಟು ಬಂದೀವ. ಒಂದು ಸಾರಿ ನಂಬ್ತೀನಿ, ನೋಡೋಣ ನಿನ್ನ ಜೋಡಿ ಆಡ್ತೀನಿ. ಇನ್ನು ಮುಂದೆ ದೂರ ದೂರ ನೋಡ್ಕೊಂತ ಹೋಗ್ಬೇಡ, ನನ್ನ ಬಗಲಾಗೆ ನಿಂತ್ಕೊಂಡು ಬಗಲಾಗೆ ಕೈ ಹಾಕೊಂಡು ಒಂದರ್ನ ಏಸು ಮಂದಿ ಬಗ್ಲಾಗಿ ಬಿಟ್ಟಿರಿ ಅಂತ ಕತೆ ನೋಡೋಣ.